ಸೊ ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಪ್ರಯಾಣ ಇತಿಹಾಸ ಪ್ರಸಿದ್ಧ ಎಮ್ಮೆಮ್ಮಾಡು ಉರುಸ್ ಕಾರ್ಯಕ್ರಮಕ್ಕೆ. ಬೆಳಿಗ್ಗೆ 11 ಗಂಟೆಗೆ ನಾನು ಮತ್ತು ನನ್ನ ಆಟೋ ಫ್ರೆಂಡ್ಸ್ ನಾವು ಕುಕ್ಕಾಜೆಯಿಂದ ಹೊರಟೆ. ಮಧ್ಯಾಹ್ನ 1 ಗಂಟೆ ಆಗುವಷ್ಟರಲ್ಲಿ ನಮ್ಮ ಸ್ನೇಹಿತರಿಗೆಲ್ಲ ಹೊಟ್ಟೆ ತುಂಬಾ ಹಸಿವಾಗ್ತಾ ಇತ್ತು. ಮಧ್ಯಾಹ್ನ ಆಗುವಷ್ಟರಲ್ಲಿ ನಾವು ಸುಳ್ಯ ತಲುಪಿದೆವು. ಸುಳ್ಯದಲ್ಲಿ ಇರುವಂತಹ ಒಂದು ಹೋಟೆಲ್ಗೆ ಹೋಗಿ ಮಧ್ಯಾಹ್ನದ ಊಟವನ್ನೆಲ್ಲ ಅಲ್ಲೇ ಮುಗಿಸಿಕೊಂಡು ಅಲ್ಲಿಂದ ನಾವು ಹೊರಟೆವು ಎಮ್ಮೆಮ್ಮಾಡಿ. ನಮ್ಮ ಇನ್ನು ಕೆಲವು ಆಟೋ ಫ್ರೆಂಡ್ಸ್ ರಿಕ್ಷಾದಲ್ಲೇ ನಮ್ಮ ಎಮ್ಮೆಮ್ಮಾಡ್ ಕಡೆ ಬಂದಿದ್ರು. ಅವರು ಕೂಡ ಹೋಗುವಾಗ ದಾರಿ ಮಧ್ಯೆ ನಮ್ಗೆ ಸಿಕ್ಕಿದ್ರು. ನೋಡುವಾಗ ರಸ್ತೆ ಬದಿಯಲ್ಲಿರುವಂತಹ ಒಂದು ಮಾವಿನ ಮರಕ್ಕೆ ಕಲ್ಲು ಹೊಡಿತಾ ಒಂದೆರಡು ಮಾವಿನ ಹಣ್ಣನ್ನು ಕೊಯ್ದು ಅಲ್ಲೇ ತಿಂದು ಅಲ್ಲಿಂದ ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸಿದೆವು. ಸಂಜೆ 3 ಗಂಟೆಯಷ್ಟೊತ್ತಿಗೆ ಒಂದು ಮಸೀದಿಯ ಬಳಿ ನಿಲ್ಲಿಸಿ ಅಲ್ಲಿಯ ಲುಹುರ್ ನಮಾಜ್ ಎಲ್ಲ ಮುಗಿಸಿ ಅಲ್ಲಿಂದ ನಾವು ಹೊರಬಂದು. ಮೊದಲೇ ಸುಡುವ ಬಿಸಿಲು. ಈ ಬಿಸಿಲಿಗೆ ಪ್ರಯಾಣ ಮಾಡಿ ಸುಸ್ತಾಗಿ ಬರುವವರಿಗೆ ಈ ಮಸೀದಿಯ ಬಳಿ ತಂಪು ಪಾನೀಯದ ವ್ಯವಸ್ಥೆಯನ್ನು ಕೂಡ ಮಾಡಿ ಅಲ್ಲಿ ಶರ್ಬತ್ ಎಲ್ಲ ಕುಡಿದು ಅಲ್ಲಿಂದ ನಾವು ಹೊರಟೆವು ಎಮ್ಮೆಮ್ಮಾಡ್ ಕಡೆ. ನಾವು ನಾಪುಕ್ಲು ತಲುಪುವಷ್ಟರಲ್ಲಿ ಮಳೆ ಬರಲು ಆರಂಭವಾಯಿತು. ಕೊಡಗಿನ ಮಣ್ಣಿಗೆ ಮಳೆ ಹನಿಗಳು ಬೀಳುವಷ್ಟರಲ್ಲಿ ವೆದರ್ ಕಂಪ್ಲೀಟ್ ಆಗಿ ಚೇಂಜ್ ಆಯಿತು. ಫೈನಲಿ ನಾವು ತಲುಪಿದ್ವಿ ಇತಿಹಾಸ ಪ್ರಸಿದ್ಧ ಎಮ್ಮೆಮ್ಮಾಡಿನ ಪುಣ್ಯ ಮಣ್ಣಿಗೆ. ಅಲ್ಲಿ ನಮ್ಮ ಅದ್ಲಚ್ಚರ್ ಅವರು ಕೂಡ ನಮ್ಗೆ ಸಿಕ್ಕಿದ್ರು. ಅವರಲ್ಲಿ ಕೂಡ ಸ್ವಲ್ಪ ಹೊತ್ತು ಮಾತನಾಡಿ ನಾವು ಜಿಯಾರತ್ಗೆ ಹೊರಟೆವು. ಜಿಯಾರತ್ಗೆ ಹೊರಟ ನಾವು ಮೊದಲು ಶೂಫಿ ಶಹೀದ್ ದರ್ಗಾ ಜಿಯಾರತ್ ಎಲ್ಲ ಮುಗಿಸಿ ಅಲ್ಲಿಂದ ನಾವು ಸೈಯದ್ ಹಸನ್ ಸಕಾಫ್ ಅಲ್ ಹಲ್ಲುರಮಿ ಮಹಾನುಭಾವರ ಅದೇ ರೀತಿ ಪಕ್ಕದಲ್ಲಿರುವಂತಹ ಮಕಾಮಲ್ಲ ಜಿಯಾರತ್ ಮಾಡಿ ಅಲ್ಲಿಂದ ನಾವು ಹೊರಬಂದೆವು. ಎಮ್ಮೆಮ್ಮಾಡು ದರ್ಗಾ ಪರಿಸರದಲ್ಲೂ ಕೂಡ ಕುಡಿಯಲು ತಂಪು ಪಾನೀಯದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಅಲ್ಲಿ ನಾವು ತಂಪು ಪಾನೀಯವನ್ನೆಲ್ಲ ಕುಡಿದು ಅಲ್ಲಿಂದ ನಾವು ತಬರ್ರುಕ್ ವಿತರಣೆ ಮಾಡುವಂತಹ ಒಂದು ಜಾಗಕ್ಕೆ ನಾವು ತೆರಳಿದ್ವಿ. ನಾವು ತಬರ್ರುಕ್ ಪಡೆಯಬೇಕಾದ್ರೆ ಎಮ್ಮೆಮ್ಮಾಡು ದರ್ಗಾ ಪರಿಸರದಿಂದ ಒಂದು 10 ನಿಮಿಷಗಳ ಕಾಲ ಕಾಲ್ನಡಿಗೆಯಲ್ಲಿ ನಾವು ಹೋಗ್ಬೇಕಿತ್ತು. ನಾವು ಎಮ್ಮೆಮ್ಮಾಡಿಗೆ ತಲುಪುವ ಒಂದು ಅರ್ಧ ಗಂಟೆ ಮೊದಲು ಎಮ್ಮೆಮ್ಮಾಡು ದರ್ಗಾ ಪರಿಸರದಲ್ಲಿ ಒಳ್ಳೆ ಗಾಳಿ ಮಳೆ ಕೂಡ ಇತ್ತು. ಮಳೆ ಬಂದ ಕಾರಣ ಹೋಗುವಂತ ದಾರಿ ಫುಲ್ ಕೆಸರಾಗಿತ್ತು. ಎಲ್ಲರೂ ಬಹಳ ಜಾಗರೂಕತೆಯಿಂದ ಹೋಗಿ ತಬರ್ರುಕ್ ಪಡೆದುಕೊಂಡು ಬರ್ತಾ ಇದ್ವಿ. ನಾವಂತೂ ನಡೆದುಕೊಂಡು ಹೋಗುವ ಬಿಸಿಯಲ್ಲೇ ಇದ್ವಿ. ಫೈನಲಿ ನಾವು ತಲುಪಿದ್ವಿ ತಬರ್ರುಕ್ ವಿತರಣೆ ಮಾಡುವಂತಹ ಒಂದು ಸ್ಥಳಕ್ಕೆ. ಎಮ್ಮೆಮ್ಮಾಡಿನ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ತಬರ್ರುಕ್ ವಿತರಣೆ ಮಾಡುವಂತಹ ಸ್ಥಳದಲ್ಲಿ ಎಷ್ಟೇ ರಶ್ ಇದ್ರೂ ಕೂಡ ಒಂದು 5-10 ನಿಮಿಷದಲ್ಲಿ ನಿಮಗೆ ತಬರ್ರುಕ್ ಸಿಗುತ್ತೆ. ಫೈನಲಿ ನಮ್ಗಂತೂ ತಬರ್ರುಕ್ ಎಲ್ಲ ಸಿಕ್ತು. ನಾವು ಅಲ್ಲಿಂದ ತಬರ್ರುಕ್ ಎಲ್ಲ ತಗೊಂಡ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ನಮ್ಗೆ ಸಿಕ್ಕಂತಹ ಆ ತಬರ್ರುಕ್ ಅನ್ನು ಮಸೀದಿಯ ಒಂದು ಪರಿಸರದಲ್ಲೇ ಕೂತ್ಕೊಂಡ್ಬಿಟ್ಟು ನಾವು ತಬರ್ರುಕ್ನೆಲ್ಲ ತಿಂದ್ವಿ. ಆದ್ರೂ ಕೂಡ ನಮ್ಗೆ ಸಿಕ್ಕಂತಹ ತಬರ್ರುಕ್ ಅಲ್ಲಿ ಒಂದೊಂದರಲ್ಲಿ ಇಬ್ಬರಿಗೆ ಉಣ್ಣುವಂತಹ ಊಟ ಕೂಡ ಅದರಲ್ಲಿ. ಎಮ್ಮೆಮ್ಮಾಡು ಮಸೀದಿಯಲ್ಲಿ ಅಸರ್ ನಮಾಜ್ ಎಲ್ಲ ಮುಗಿಸಿ ಹೊರಬರುವಷ್ಟರಲ್ಲಿ ನಮ್ಮ ಆಟೋ ರಾಜ ಕನ್ಮಾರ್ ಯೂನಿಯನ್ ರಿಜಿಸ್ಟರ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಸದಸ್ಯರು ನಮ್ಮ ಕಣ್ಣಿಗೆ ಬಿದ್ರು. ಇವರೆಲ್ಲ ನನ್ನ ಆತ್ಮೀಯ ಮಿತ್ರರು ಕೂಡ ಆಗಿದ್ದಾರೆ. ಎಸ್ಪೆಷಲಿ ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ನನ್ನ ಆತ್ಮೀಯ ಮಿತ್ರರು NP ಪಾರ್ಟ್ನರ್ ಸದಸ್ಯರು ಆಗಿರುವಂತಹ ಶಂಶೀರ್ ಕೆದುಂಬಾಡಿ. ಇವರ ಜೊತೆ ಮಾತನಾಡಿ ಬರುವಷ್ಟರಲ್ಲಿ ನಮ್ಮ ಕುಕ್ಕಾಜೆಯ ಒಂದು ತಂಡ ನಮ್ಮ ಎಮ್ಮೆಮ್ಮಾಡಿಗೆ ಎಂಟ್ರಿ ಆಯಿತು. ಇದರಲ್ಲಿ ನಮ್ಮ ಖ್ಯಾತ ಕಬಡ್ಡಿ ತಾರೆ ಮನ್ಸೂರ್ ಸಿಂಗ್ ಕುಕ್ಕಾಜೆ ಅವರು ಕೂಡ ಇದ್ರು. ನಮ್ಮ ಸ್ನೇಹಿತರನ್ನೆಲ್ಲ ಮಾತನಾಡಿಸಿ ನಾವು ಅಲ್ಲಿಂದ ಹೊರಟ್ವಿ. ಮತ್ತೆ ಮೇಲೆ ಬರುವಷ್ಟರಲ್ಲಿ ನಮ್ಮ ಇಬ್ರಾಹಿಂ ಹಾಗೂ ನಮ್ಮ ಆಸಿಫ್ ಅವರು ಕೂಡ ನಮ್ಗೆ ಸಿಕ್ಕಿದ್ರು. ಒಂದು ಕಾಲವಿತ್ತು ಎಮ್ಮೆಮ್ಮಾಡು ಉರುಸ್ ಎಂದರೆ ಕುಕ್ಕಾಜೆಯ 80% ಯುವಕರು ಎಮ್ಮೆಮ್ಮಾಡು ಉರುಸ್ ಕಾರ್ಯಕ್ರಮಕ್ಕೆ ಹೋಗುತ್ತಿದ್ದರು. ಎಮ್ಮೆಮ್ಮಾಡು ಅಥವಾ ಯಾವುದೇ ಉರುಸ್ ಕಾರ್ಯಕ್ರಮಕ್ಕೂ ಹೋದ್ರು ಕೂಡ ನಮ್ಮ ಬಾಲೆಪುಡಿ ಅದ್ದೂರ್ ಅವರ ಹಲ್ವಾ ಶಾಪ್ ಗೆ ನಾವು ವಿಸಿಟ್ ಮಾಡೇ ಮಾಡ್ತೇವೆ. ನಮ್ಗೆ ಬೇಕಾಗಿರುವ ಹಲ್ವಾವನ್ನು ಅವರ ಶಾಪ್ ನಿಂದ ನಾವು ತಗೊಂಡ್ವಿ. ಸ್ವಲ್ಪ ಹಲ್ವಾವನ್ನು ನಮ್ಗೆ ಸ್ಯಾಂಪಲ್ ಆಗಿ ತಿನ್ನಲು ಕೂಡ ಕೊಟ್ರು. ಸೊ ಫ್ರೆಂಡ್ಸ್, ಎಮ್ಮೆಮ್ಮಾಡು ಉರುಸ್ ಕಾರ್ಯಕ್ರಮದ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಮುಂದೆ ಹೊಸ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.